ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು 8ನೇ ವರ್ಗದ ಗಣಿತ ವಿಭಾಗದ 2ನೇ ಪಾಠ ಯಾವುದು ಅಂದರೆ ಭಾಗಲಬ್ಧ ಸಂಖ್ಯೆಗಳು, ಇದರ ಬಗ್ಗೆ ಮುಂದುವರಿದ ಅಭ್ಯಾಸವನ್ನು ಕೈಗೊಳ್ಳೋಣ. ನಾವು ಹಿಂದಿನ ವಿಡಿಯೋದಲ್ಲಿ ಏನೇನು ನೋಡಿದ್ವಿ ಅಂದರೆ ಸಂಖ್ಯೆಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಹಾಗೆ ಸಂಖ್ಯೆಗಳ ಗುಣಲಕ್ಷಣಗಳು ಯಾವುದು, ಆವೃತ ಗುಣವನ್ನು ನೋಡಿದ್ವಿ, ಹೌದಾ? ಆವೃತ ನಿಯಮ ಆಗಿಂದ ಪರಿವರ್ತನೆಯ ನಿಯಮವನ್ನು ನೋಡಿದ್ವಿ, ಹೌದಾ? ಇವತ್ತು ನಾವು ಸಹವರ್ತನೀಯ ನಿಯಮವನ್ನು ಅಭ್ಯಾಸ ಮಾಡೋಣ. ಸಹವರ್ತನೀಯ ನಿಯಮ, ಓಕೆ. ಅದರಲ್ಲಿ ಮೊದಲನೇದು ಪೂರ್ಣ ಸಂಖ್ಯೆಗಳು. ಫಸ್ಟ್ ಈ ಪೂರ್ಣ ಸಂಖ್ಯೆಗಳ ಬಗ್ಗೆ ಕಂಪ್ಲೀಟ್ ಆಗಿ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ನೋಡ್ಕೊಂಡ್ಬಿಡೋಣ. ಆಮೇಲೆ ಏನು ಹೋಗೋಣ, ಪೂರ್ಣಾಂಕಗಳು, ಹೌದಾ? ಆಮೇಲೆ ಭಾಗಲಬ್ಧ ಸಂಖ್ಯೆಗಳ ಸಹವರ್ತನೀಯ ನಿಯಮವನ್ನು ಅಭ್ಯಾಸ ಮಾಡೋಣ. ಸೊ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ 2, 5, 12. ಸೊ A = 2 ಅಂತ ತಗೊಳ್ಳಿ, B = 5 ಅಂತ ತಗೊಳ್ಳಿ, C = 12. ಓಕೆನಾ? ಸಂಕಲನದ ಸಹವರ್ತನೀಯ ನಿಯಮ ನೋಡಿ. ಸಂಕಲನದ ಸಹವರ್ತನೀಯ ನಿಯಮ ಅಥವಾ ಗುಣ ಅಂತ ಹೇಳ್ತೀವಿ. ಏನು? A + B + C. ನಾವು ಮೊದಲ 2 ಸಂಖ್ಯೆಗಳಿಗೆ ಇಲ್ಲಿ ಬ್ರಾಕೆಟ್ ಹಾಕಿದರೆ ಕೊನೆಯ 2 ಸಂಖ್ಯೆಗಳಿಗೆ ಆ ಕಡೆ ಬ್ರಾಕೆಟ್ ಹಾಕೋತೀವಿ. ಇಲ್ಲಪ್ಪ, ನಾನು ಲಾಸ್ಟ್ 2 ಸಂಖ್ಯೆಗಳನ್ನು ಈ ಥರ ಆವರಣದಲ್ಲಿ ಇಡ್ತೀನಿ. ಸೊ ಹಾಗಾದರೆ ಈ ಬಲಭಾಗ ಎಡಭಾಗ ಅಂತ ಹೇಳ್ತೀವಲ್ಲ, ಎಡಭಾಗ ಬಲಭಾಗ, ಎಡಭಾಗದಲ್ಲಿ ಒಟ್ಟು ಎಷ್ಟು ಸಂಖ್ಯೆಗಳಿವೆ? A B C 3 ಸಂಖ್ಯೆ ಇದೆ. ಈ 3 ಸಂಖ್ಯೆಗಳನ್ನು ಪ್ಲಸ್ ಮಾಡ್ತಾ ಇದ್ದಾಗ ಕೊನೆಯ 2 ಸಂಖ್ಯೆಗಳಿಗೆ ಆವರಣ ಹಾಕಿದ್ದೀವಿ. ಈ ಕಡೆ ಬಲಭಾಗದಲ್ಲಿ ಮೊದಲ 2 ಸಂಖ್ಯೆಗಳಿಗೆ ಆವರಣ ಹಾಕಿದ್ದೀವಿ. A + B + C ಲಾಸ್ಟ್ 2 ಸಂಖ್ಯೆಗಳಿಗೆ ಆವರಣ ಹಾಕಿದ್ದೀವಿ. = A + B + C ಮೊದಲ 2 ಸಂಖ್ಯೆಗಳಿಗೆ ಆವರಣ ಹಾಕಿದ್ದೀವಿ. ಸೊ ಇದನ್ನು ನಾವೇನು ಮಾಡಬೇಕಂತೆ ಚೆಕ್ ಮಾಡಬೇಕು, ಸಹವರ್ತನೀಯ ನಿಯಮ ಪಾಲನೆ ಆಗುತ್ತಾ ಇಲ್ವಾ. ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಸಂಕಲನದ ಸಹವರ್ತನೀಯ ನಿಯಮ ಪಾಲನೆ ಆಗುತ್ತಾ ಇಲ್ವಾ ಅಂತ ನಾವು ಚೆಕ್ ಮಾಡಬೇಕು. ಓಕೆ. ಸೊ ನೋಡಿ, A + B + C ಏನಾಗುತ್ತೆ? A ಎಷ್ಟು? 2 ಪ್ಲಸ್ ಬ್ರಾಕೆಟಲ್ಲಿ B + C ಇದೆ. B ಎಷ್ಟಿದೆ? -5 +5 ಇದೆ. ಆಮೇಲೆ 12 +5 ತಾನೆ? ಎಸ್. ನೋಡಿ, ಮೊದಲು ನಾವು ಆವರಣಗಳನ್ನು ಬಿಡಿಸ್ಕೋತೀವಿ. ಎಷ್ಟಾಗುತ್ತೆ? 17. 17 + 2 19. ಓಕೆ. ಈಗ ಬಲಭಾಗ A + B + C. A + B ಅಂದರೆ ಎಷ್ಟಾಗುತ್ತೆ ನೋಡಿ? 2 + 5 ಆವರಣ ಕಂಪ್ಲೀಟ್ ಮಾಡಿ, ಮತ್ತೆ 12. 2 5 7 +12 ಸೊ 19. ಹೌದಾ? ಎಡಭಾಗ = ಬಲಭಾಗ ಅಂದರೆ ಸಂಕಲನದ ಸಹವರ್ತನೀಯ ನಿಯಮ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಹೊಂದಾಣಿಕೆ ಆಗುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹೀಗೆ ವ್ಯವಕಲನದ ಸಹವರ್ತನೀಯ ನಿಯಮವನ್ನು ನೋಡೋಣ. ಚೆಕ್ ಮಾಡಬೇಕು, ಹೌದಾ? ವ್ಯವಕಲನದ ಸಹವರ್ತನೀಯ ನಿಯಮ ಏನು ಹೇಳುತ್ತೆ? A - B - C = A - B - C ಆಗುತ್ತಾ ಇಲ್ವಾ ಚೆಕ್ ಮಾಡಿ. ಹಾಂ, ಹೇಗೆ? A ಎಷ್ಟು ಕೊಟ್ಟಿದೆ ಮೊದಲಿಂದ ತಗೊಳ್ಳೋಣ. A - B - C. A ಎಷ್ಟಿದೆ? 2 ಮೈನಸ್ B ಎಷ್ಟು? 5 ಮೈನಸ್ C ಅಂದರೆ
12. ಹೌದಾ? 2 ಮೈನಸ್ 12ರಲ್ಲಿ 5 ಹೋದರೆ -7. ಹೌದಾ? ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ ಎಷ್ಟಾಯಿತು? 9. ಎ ಮೈನಸ್ ಆವರಣ ಬಿ ಮೈನಸ್ ಸಿ, ವ್ಯಾಲ್ಯೂ ಎಷ್ಟು ಬಂತು? 9. ಹಾಗೆ ಬಲಭಾಗ ಎ ಮೈನಸ್ ಬಿ ಆವರಣ ಕಂಪ್ಲೀಟು ಮೈನಸ್ ಸಿ ಅಂತ ತಗೊಳ್ಳಿ, ವ್ಯಾಲ್ಯೂ ಹಾಕಿ ನೋಡೋಣ. ಎ ಎಷ್ಟಿದೆ? ಎ 2 ಮೈನಸ್ ಬಿ ಎಷ್ಟಿದೆ? 5 -12. ಓಕೆ, ನೋಡಿ 2 ಮೈನಸ್ 5 ಎಷ್ಟಾಗುತ್ತೆ? -3 -12. ಹೌದಾ? -3 -12 ಅಂದರೆ -15 ಆಗುತ್ತೆ. ನೋಡಿ, 9 ಯಾವತ್ತೂ ಸಮ ಇಲ್ಲ -15ಗೆ. ಹಾಗಂದರೆ ಇದು ವ್ಯವಕಲನದ ಸಹವರ್ತನೀಯ ನಿಯಮ ಏನಾಗಿಲ್ಲ, ಪೂರ್ಣ ಸಂಖ್ಯೆಗಳ ಗಣ ಒಳಗೊಂಡಿಲ್ಲ. ಸಂಕಲನದ ಸಹವರ್ತನೀಯ ನಿಯಮ ನೋಡಿ, 19 ಹೇಗೆ ಸಮ ಬಂದಿದೆ, ಹಾಗೆ ಇಲ್ಲಿ ವ್ಯವಕಲನದ ಸಹವರ್ತನೀಯ ನಿಯಮದಲ್ಲಿ ಪೂರ್ಣ ಸಂಖ್ಯೆಗಳ ಗಣ ವ್ಯವಕಲನದ ಸಹವರ್ತನೀಯ ನಿಯಮವನ್ನು ಒಳಗೊಂಡಿಲ್ಲ. ಓಕೆನಾ? ಸೊ ನೆಕ್ಸ್ಟ್, ಗುಣಾಕಾರದ ಸಹವರ್ತನೀಯ ನಿಯಮ. ಗುಣಾಕಾರದ ಸಹವರ್ತನೀಯ ನಿಯಮವನ್ನು ನೋಡೋಣ. ಆಮೇಲೆ ಭಾಗಾಕಾರದ ಸಹವರ್ತನೀಯ ನಿಯಮ. ಗುಣಾಕಾರದ ಸಹವರ್ತನೀಯ ನಿಯಮ a ಇಂಟು ಬಿ ಇಂಟು ಸಿ ಇಸ್ ಈಕ್ವಲ್ ಟು a ಇಂಟು ಬಿ ಇಂಟು ಸಿ. ಎಡಭಾಗದಲ್ಲಿ ಕೊನೆಯ 2 ನಂಬರ್ಗೆ ನಾವು ಆವರಣ ಹಾಕ್ತೇವೆ. ಬಲಭಾಗದಲ್ಲಿ ಏನು ಮಾಡ್ತೀವಿ? ಮೊದಲ 2 ನಂಬರ್ಗೆ ನಾವು ಆವರಣ ಬ್ರಾಕೆಟ್ಸನ್ನು ಹಾಕ್ತೀವಿ. ಎ ಎಷ್ಟಿದೆ? 2, ಬಿ ಎಷ್ಟಿದೆ? 5 ಗುಂಡ್ಲೆ 12. ಹೌದಾ? ನೋಡಿ, 12 ಇಲ್ಲೇ 60, 12 ಸೊ 120, ಎಡಭಾಗ 120. ಹಾಗೆ ಬಲಭಾಗವನ್ನು ಬಿಡಿಸ್ಕೊಳ್ಳಿ. ಬಲಭಾಗ ನೋಡಿ, ಎ ಇಂಟು ಬಿ ಮೊದಲು ಬಿಡಿಸ್ಕೋಬೇಕು. 2 ಇಂಟು 5 ಅದು ಬಿಡಿಸಿದ ಮೇಲೆ 12ಕ್ಕೆ ಹೋಗಬೇಕು. 5 ಎಳ್ಳೆ 10, 10 ಗುಂಡ್ಲೆ 12 ಎಷ್ಟಾಗುತ್ತೆ? 120. ಎಸ್, 2 ಏನಾಗಿದೆ? ಸಮನಾಗಿದೆ. ಹಾಗಾದರೆ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಗುಣಾಕಾರದ ಸಹವರ್ತನೀಯ ನಿಯಮವನ್ನು ನಾವು ಹೊಂದಾಣಿಕೆ ಮಾಡ್ತೀವಿ. ಹೌದಾ? ಹೊಂದಿಕೊಳ್ಳುತ್ತೆ. ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಗುಣಾಕಾರದ ಸಹವರ್ತನೀಯ ನಿಯಮವನ್ನು ನಾವು ನೋಡ್ತೀವಿ. ಓಕೆನಾ? ನೆಕ್ಸ್ಟ್, ಹಾಗೆ ವ್ಯವಕಲನದ ಸಹವರ್ತನೀಯ ಗುಣ, ಭಾಗಾಕಾರದ ಸಹವರ್ತನೀಯ ನಿಯಮ. ಓಕೆ, ಭಾಗಾಕಾರದ ಸಹವರ್ತನೀಯ ನಿಯಮ, ಇದನ್ನು ಚೆಕ್ ಮಾಡೋಣ. a ಡಿವೈಡೆಡ್ ಬೈ ಆವರಣದಲ್ಲಿ b ಡಿವೈಡೆಡ್ ಬೈ ಸಿ, ಆವರಣ ಕಂಪ್ಲೀಟ್. ಇಲ್ಲಿ ಮೊದಲಿಗೆ a ಡಿವೈಡೆಡ್ ಬೈ ಬಿಗೆ ನಾವೇನು ಹಾಕೊಳ್ತೀವಿ? ಆವರಣ ಹಾಕೋತೀವಿ ಡಿವೈಡೆಡ್ ಬೈ ಸಿ. ಓಕೆ, ಚೆಕ್ ಮಾಡೋಣ. a b c ವ್ಯಾಲ್ಯೂ ಕೊಟ್ಟಿದ್ದಾರೆ. a ಎಷ್ಟಿದೆ? 2 ಡಿವೈಡೆಡ್ ಬೈ 5 ಡಿವೈಡೆಡ್ ಬೈ 12 ಇದೆ. ನೋಡಿ, 2 ಡಿವೈಡ್ಸ್ ಹಾಗೆ ಇಡಿ, ಇದೇನಾಗುತ್ತೆ? 5 ಡಿವೈಡೆಡ್ ಬೈ 12. ಓಕೆ, 5 ಡಿವೈಡೆಡ್ ಬೈ 12 ಆಯಿತು. ಸೊ ಈ ಚಿಹ್ನೆಯನ್ನು ನಾವು ತೆಗೆದ್ರೆ ಉಲ್ಟಾ ಆಗುತ್ತೆ. 12 ಡಿವೈಡೆಡ್ ಬೈ 5 ಕಟ್ತಾ ಹೋಗಲ್ಲ. 12 24 ಡಿವೈಡೆಡ್ ಬೈ 5. ಪೂರ್ಣ ಸಂಖ್ಯೆಗಳು ಅಂದರೆ ನಾವು ಭಿನ್ನರಾಶಿಗಳನ್ನು ಒಳಗೊಂಡಿಲ್ಲ ಅಂತ ಹೇಳ್ತೀವಿ. ಓಕೆ, ಈ ಕಡೆನೂ ಚೆಕ್ ಮಾಡೋಣ.
ಎ ಡಿವೈಡ್ಸ್ ಬಿ ಬ್ರಾಕೆಟ್ ಡಿವೈಡ್ಸ್ ಸಿ. ಎ ಮತ್ತು ಬಿ ಎಷ್ಟಿದೆ ನೋಡಿ, 2 ಡಿವೈಡ್ಸ್ 5 ಇದೆ, ಡಿವೈಡ್ಸ್ ಸಿ ಅಂದರೆ 12. ಇದನ್ನ ಮೊದಲು ಮಾಡ್ಕೋತೀವಿ, 2 ಡಿವೈಡೆಡ್ ಬೈ 5 ಹೌದಾ, ಡಿವೈಡ್ಸ್ 12. 2 ಡಿವೈಡೆಡ್ ಬೈ 5 ಆ್ಯಸ್ ಇಟ್ ಈಸ್, ಕೆಳಗೆ ಏನಿಲ್ಲ ಅಂದ್ರೆ 1 ಇರುತ್ತೆ. ಡಿವೈಡೆಡ್ ಬೈ ಚಿಹ್ನೆ ತೆಗೆದ್ರೆ ನಾವು ಇಂಟು ಹಾಕ್ಕೊಳ್ತೀವಿ, ಈ ಸಂಖ್ಯೆಗಳು ಉಲ್ಟಾ ಆಗುತ್ತೆ. 2 1 2 6 ಸೊ 1 ಇಂಟು 1 1, 5 6 30. ಯಾವತ್ತು 24 ಡಿವೈಡೆಡ್ ಬೈ 5 ಸಮ ಇಲ್ಲ 1 ಡಿವೈಡೆಡ್ ಬೈ 30ಕ್ಕೆ. ಹಾಗಾದರೆ ಏನಾಯಿತು, ಇಲ್ಲಿ ಭಾಗಾಕಾರದ ಸಹವರ್ತನೆಯ ನಿಯಮವು ಕೂಡ ಏನಾಗಿಲ್ಲ, ಪೂರ್ಣ ಸಂಖ್ಯೆಗಳ ಗಣದಲ್ಲಿ ನಿಯಮವನ್ನು ಪಾಲನೆ ಮಾಡುವುದಿಲ್ಲ. ಹಾಗಾದರೆ ನಾವು ಒಂದು ನೋಟನ್ನು ಹಾಕ್ಕೊಳ್ಬೋದು. ನೋಟ್ ಅಂದರೆ ನೆನಪಿಡಿ ಅಂತ, ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಸಂಕಲನ ಮತ್ತು ಗುಣಾಕಾರ, ಹೌದಾ, ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳಷ್ಟೇ ಸಹವರ್ತನೆಯ ನಿಯಮ ಪಾಲನೆ ಮಾಡುತ್ತವೆ. ನಿಯಮ ಪಾಲನೆ ಮಾಡುತ್ತವೆ. ಓಕೆ, ಸಹವರ್ತನೆಯ ನಿಯಮವನ್ನು ಪಾಲನೆ ಮಾಡುತ್ತವೆ ಅಂತ ನೋಡ್ತೀವಿ. ಇದೇನು ಪೂರ್ಣ ಸಂಖ್ಯೆಗಳ ಗಣ. ನೆಕ್ಸ್ಟ್ ಹೋಗೋಣ ಪೂರ್ಣಾಂಕಗಳು. ನೆಕ್ಸ್ಟ್ ಏನು, ಪೂರ್ಣಾಂಕಗಳು. ಇಲ್ಲೂ ಕೂಡ ಏನು ಮಾಡುತ್ತೆ ಅಂದರೆ ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳಷ್ಟೇ ಏನು ಮಾಡುತ್ತೆ, ಸಹವರ್ತನೆಯ ನಿಯಮವನ್ನು ಪಾಲನೆ ಮಾಡುತ್ತೆ. ಸೊ ನಾನು ಸಂಕಲನ ಮತ್ತು ಗುಣಾಕಾರಗಳನ್ನಷ್ಟೇ ಮಾಡ್ತೀನಿ, ಉಳಿದಿರೋದು ಆ್ಯಸ್ ಇಟ್ ಈಸ್ ಇದೆ, ಇದೇ ರೀತಿ ಮಾಡಬಹುದು, ಈಸಿ ಇದೆ, ನೀವು ಮಾಡ್ಕೊಳ್ಳಿ. ನಿಮಗೆ ಮಾಡಿದಾಗ ಗೊತ್ತಾಗುತ್ತೆ ವ್ಯವಕಲನ ಮತ್ತು ಭಾಗಾಕಾರ ಕ್ರಿಯೆಗಳು, ವ್ಯವಕಲನ ಮತ್ತು ಭಾಗಾಕಾರ ಕ್ರಿಯೆಗಳು ಏನಾಗಿಲ್ಲ, ಸಹವರ್ತನೆಯ ನಿಯಮವನ್ನು ಪೂರ್ಣಾಂಕಗಳ ಗಣದಲ್ಲಿ ಪಾಲನೆ ಮಾಡುವುದಿಲ್ಲ ಅಂತ. ಸೊ ನಾನಿವತ್ತು ಪೂರ್ಣಾಂಕಗಳು, ಹೌದಾ, ಇಲ್ಲಿ ಸಹವರ್ತನೆಯ ನಿಯಮವನ್ನು ಕೇವಲ ಸಂಕಲನ ಮತ್ತು ಗುಣಾಕಾರಗಳಿಗಷ್ಟೇ ನಾನು ಅನ್ವಯ ಮಾಡ್ತೇನೆ. ಓಕೆನಾ? ಸಂಕಲನದ ಸಹವರ್ತನೆಯ ನಿಯಮ ಎ ಬಿ ಸಿ, ಪೂರ್ಣಾಂಕಗಳ ಗಣ. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಯಾವ ಉದಾಹರಣೆ ಅಂದರೆ ಎ ಇಸ್ ಈಕ್ವಲ್ ಟು 3, ಬಿ ಇಸ್ ಈಕ್ವಲ್ ಟು -5, ಸಿ ಇಸ್ ಈಕ್ವಲ್ ಟು 9. ಓಕೆ, ಈ ವ್ಯಾಲ್ಯೂ ತಗೊಂಡು ನೀವು ಸಹವರ್ತನೆಯ ನಿಯಮವನ್ನು ಸಂಕಲನ ಇರ್ಬೋದು, ವ್ಯವಕಲನ, ಗುಣಾಕಾರ, ಭಾಗಾಕಾರ ಯಾವುದೇ ನಿಯಮವನ್ನು ನೀವು ಚೆಕ್ ಮಾಡಬಹುದು. ಓಕೆ, ಸೊ ಸಂಕಲನದ ಸಹವರ್ತನೆಯ ನಿಯಮ ಎ ಪ್ಲಸ್ ಸೇಮ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಆವರಣ ಕಂಪ್ಲೀಟ್ ಸಿ. ಓಕೆ, ಎಡಗಡೆ ಬಿಡಿಸ್ಕೊಂಬಿಡೋಣ. 3 ಪ್ಲಸ್ 5 ಪ್ಲಸ್ 9 ಇದೆ, ಹೌದಾ. 3 ಆ್ಯಸ್ ಇಟ್ ಈಸ್ ಇಡಿ ಪ್ಲಸ್ ಇದು ಮೊದಲು ಬಿಡಿಸ್ತೀವಿ, ಏನಕ್ಕಂದರೆ ಬ್ರಕೆಟನ್ನು ಬಿಡಿಸ್ಬೇಕು. ಭಾಗಾಕೂಕ, ಹೌದಾ, ಬೋರ್ಡ್ ಮಾಸ್ ರೂಲ್ ಅಂತ ಹೇಳ್ತೀವಿ ಆಂಗ್ಲ ಭಾಷೆಯಲ್ಲಿ. ಬ್ರಕೆಟ್ ಆಫ್ ಅಂದರೆ ಆವರಣವನ್ನು ಬಿಡಿಸಿ ಬಾಗು ಕೂಕ ಮಾಡಿ ಅಂತ ಹೇಳ್ತಾರೆ. ಸೊ 9ರಲ್ಲಿ 5 ಹೋದರೆ 4, 4 ಪ್ಲಸ್ 3 ಅಂದರೆ 7. ಓಕೆ, ಅದೇ ರೀತಿ ಈ ಕಡೆ ನೋಡಿ, ಎ ಎಷ್ಟಿದೆ 3 ಪ್ಲಸ್ ಬಿ ಎಷ್ಟಿದೆ -5, ಹೌದಾ, ಪ್ಲಸ್ ಸಿ ಅಂದರೆ 9. 3 ಪ್ಲಸ್ ಇಂಟು ಮೈನಸ್. ಓಕೆ, ಮೊದಲಿಗೆ ಆವರಣವನ್ನು ಬಿಡಿಸೋಣ. 5ರಲ್ಲಿ 3 ಹೋದರೆ
ಎಷ್ಟು -2 ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ ಪ್ಲಸ್ 9. ಇವಾಗ ಮತ್ತೆ 9ರಲ್ಲಿ 2 ಕಳೆಯೋಣ ಎಷ್ಟಾಗುತ್ತೆ 7 ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ಸು ಸೊ 7 7 = 7. ಹಾಗಾದರೆ ನೋಡಿ ಪೂರ್ಣಾಂಕಗಳ ಗಣದಲ್ಲಿ ಸಂಕಲನದ ಸಹವರ್ತನೆಯ ನಿಯಮ ಪಾಲನೆಯಾಗುತ್ತೆ. ಓಕೆ, ನೀವು ಏನು ಮಾಡಬೇಕು ವ್ಯವಕಲನವನ್ನು ಮಾಡಿ ನೋಡಬೇಕು. ಇಲ್ಲಿ ಪ್ಲಸ್ ಇದ್ದಲ್ಲಿ ಏನು ಮಾಡಬೇಕು ಮೈನಸ್ ಹಾಕ್ಕೊಂಡು ಚೆಕ್ ಮಾಡಬೇಕು. ಓಕೆ, ಸೊ ನಾನು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ, ಗುಣಾಕಾರದ ಸಹವರ್ತನೆಯ ನಿಯಮ a into b into c which is equal to a into b so into c ಆಗುತ್ತಾ ಇಲ್ವಾ ಚೆಕ್ ಮಾಡಿ. ನಾನು ನೋಡಿ ಎಡಭಾಗದಲ್ಲಿ ಕೊನೆ 2 ಅಂಕಿಗಳಿಗೆ ನಾನೇನು ಹಾಕಿದ್ದೀನಿ ಆವರಣ ಹಾಕಿದ್ದೀನಿ, ಬಲಭಾಗದಲ್ಲಿ ಮೊದಲ 2 ಅಂಕಿಗಳಿಗೆ ಅಥವಾ ಸಂಖ್ಯೆಗಳಿಗೆ ಆವರಣ ಹಾಕಿದ್ದೀನಿ. ಓಕೆ, ಎ ವ್ಯಾಲ್ಯೂ ಎಷ್ಟಿದೆ 3 ಇಂಟು ಬಿ ಅಂದರೆ -5 ಇಂಟು 9. ನೋಡಿ ಫಸ್ಟಿಗೆ ಬಿಡಿಸ್ಕೊಂಬಿಡೋಣ. 9 45 -45 ಪ್ಲಸ್ ಇಂಟು ಮೈನಸ್ ಮೈನಸ್ 45 3 15 4 12 1 13 135 ಸೊ -135 45 ಇಂಟು 3 ಅಂದರೆ -135 ಇದೇನು ಎಡಭಾಗ. ಅದೇ ರೀತಿ ಬಲಭಾಗವನ್ನು ಚೆಕ್ ಮಾಡಿ ನೋಡಿ, ಬಲಭಾಗ a ಇಂಟು ಬಿ ಇದೆ 3 ಇಂಟು -5 ಇಂಟು 9 5 3 15 15 9 135 ಮೈನಸ್ ಇಂಟು ಪ್ಲಸ್ -135. ಓಕೆನಾ, ಸೊ ನೋಡಿ ಎರಡೂ ಕಡೆ ಏನು ಬಂದಿದೆ -135 -135. ಹಾಗಾದರೆ ಏನು ಪೂರ್ಣಾಂಕಗಳ ಗಣದಲ್ಲಿ ಗುಣಾಕಾರದ ಸಹವರ್ತನೆಯ ನಿಯಮ ಪಾಲನೆ ಆಗುತ್ತೆ. ನೀವೇನು ಮಾಡಬೇಕು ವ್ಯವಕಲನ ಮತ್ತು ಭಾಗಾಕಾರಗಳನ್ನು ಮಾಡಬೇಕು. ಓಕೆ, ಇನ್ನು ನೆಕ್ಸ್ಟು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಏನು ಭಾಗಲಬ್ಧ ಸಂಖ್ಯೆಗಳು, ಅಲ್ಲಿ ಏನು ಮಾಡೋಣ, ಅಲ್ಲೂ ಸಂಕಲನ ಮತ್ತು ಗುಣಾಕಾರಗಳನ್ನು ಮಾಡೋಣ. ಓಕೆ, ನೋಡಿ ಭಾಗಲಬ್ಧ ಸಂಖ್ಯೆಗಳು ಇದರಲ್ಲಿ ಯಾವುದು ಮೊದಲನೇದು ಸಂಕಲನದ ಸಹವರ್ತನೆಯ ನಿಯಮ. ಹೌದಾ, ಹೇಗೆ ಹಾಕ್ಕೋತೀವ ಭಾಗಲಬ್ಧ ಸಂಖ್ಯೆಗಳು ಅಂದರೆ ಹೌದಾ a/b. ಓಕೆ, ಇಲ್ಲ ಅಂದರೆ ಅವರು ಇದನ್ನು a/b a = ಅಂತಲೇ ಕೊಟ್ಟಿದ್ದಾರೆ. ಯಾವ್ಯಾವ ಸಂಖ್ಯೆಗಳನ್ನು ಕೊಟ್ಟಿದ್ದಾವೆ ನೋಡಿ, -1/2, b = 3/2, c = 1/2. ಸೊ ನಾನು ಇಲ್ಲೇನೆ ನಿಮಗೆ ಫ್ರ್ಯಾಕ್ಷನ್ ಭಿನ್ನರಾಶಿ ತೊಗೊಂಡ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ a b c ಅಂತಲೇ ತಗೊಳ್ತೀನಿ. a + b + c ಮೊದಲ 2, ಸೊ ಈ ಕಡೆ ಕೊನೆಯ 2. ಓಕೆ, ಇಲ್ಲಾಂದರೆ ಆ್ಯಸ್ ಯೂಶ್ವಲ್ ನೀವು ಇಷ್ಟೊತ್ತನ ಮಾಡಿದ್ರಲ್ಲ ಹಾಗೆ ಮಾಡಿ, ಯಾವ ಥರ ಮಾಡಿದ್ದು ಓಕೆ ಸೇಮ್ ಬರುತ್ತೆ ಆನ್ಸರ್. ಓಕೆ, a + b + c which is equal to a + b + c ಆಗುತ್ತಾ ಇಲ್ವಾ ಚೆಕ್ ಮಾಡೋಣ. a ಅಂದರೆ -1/2, b ಅಂದರೆ 3/2, c ಅಂದರೆ 1/2. ನೋಡಿ ಆವರಣಗಳನ್ನು ಬಿಡಿಸೋಣ. ಛೇದ ಸೇಮ್ ಇದೆ, 3 + 1 ಎಷ್ಟು 4. ನೋಡಿ ಇಲ್ಲೂ ಛೇದಗಳೇನಾಗಿದೆ ಸಮ ಇದೆ, -1 + 4 ಅಂದರೆ 3/2. 3/2 ಆಯಿತು, ಯಾವುದು ಎಡಭಾಗ. ಈಗ ಬಲಭಾಗಕ್ಕೆ ಹೋಗೋಣ. a + b ಅಂದರೆ -1/2 + 3/2 ಪ್ಲಸ್ c ಅಂದರೆ ಎಷ್ಟಿದೆ 1/2. ನೋಡಿ ಛೇದ ಸೇಮ್ ಇದೆ, ಆವರಣವನ್ನು ಬಿಡಿಸ್ಕೊಂಡ್ಬಿಡೋಣ. 3 - 1 ಅಂದರೆ 2,
ಪ್ಲಸ್ 1/2. ಎಸ್ ರೈಟ್. ಅಗೇನ್ ಡಿನಾಮಿನೇಟರ್ ಸೇಮ್ ಇದೆ. 2 + 1 3 ನೋಡಿ. ಹಾಗಾದರೆ ಭಾಗಲಬ್ಧ ಸಂಖ್ಯೆಗಳು ಕೂಡ ಸಂಕಲನದ ಸಹವರ್ತನೀಯ ನಿಯಮಕ್ಕೆ ಒಳಪಟ್ಟಿವೆ. ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿ ಸಂಕಲನದ ಸಹವರ್ತನೀಯ ನಿಯಮ ಪಾಲನೆ ಆಗುತ್ತೆ ಅಂತ ನೋಡ್ತೀವಿ. ಇದೇ ರೀತಿ ಗುಣಾಕಾರದ ಸಹವರ್ತನೀಯ ನಿಯಮ a × b × c. ಓಕೆ, ಈಸ್ ಈಕ್ವಲ್ ಟು a × b × c. a ಎಷ್ಟಿದೆ? -1/2. b ಅಂದರೆ 3/2. c ಅಂದರೆ 1/2. ಇದನ್ನು ಬಿಡಿಸ್ಕೊಂಡ್ಬಿಡೋಣ. ಮೊದಲಿಗೆ ಎಡಭಾಗ -1/2 ಆ್ಯಸ್ ಇಟ್ ಈಸ್ ಇಡಿ. ಆವರಣ ಬಿಡಿಸ್ಕೋಬೇಕು, ಕ್ಯಾನ್ಸಲ್ ಇಲ್ಲ ಯಾವುದು. 3 1s are 3, 2 2s are 4. 1 × 3 ಹೌದಾ. -1 × 3 ಅಂದರೆ -3, 2 4s are 8. ಸೊ ಎಡಭಾಗ ಆನ್ಸರ್ ಎಷ್ಟು ಬಂತು? -3/8. ಹಾಗೆ ಬಲಭಾಗವನ್ನು ಬಿಡಿಸ್ಕೊಳ್ಳಿ. a × b × c. a ಎಷ್ಟಿದೆ? -1/2. b ಅಂದರೆ 3/2. c ಎಷ್ಟಿದೆ? 1/2. ಆವರಣವನ್ನು ಬಿಡಿಸ್ಕೊಳ್ಳೋಣ. -3 / 4 × 1/2 ಆಗುತ್ತೆ. ಮತ್ತೆ -3 / 8. ಸೊ ಎಡಭಾಗ ಈಸ್ ಈಕ್ವಲ್ ಟು ಬಲಭಾಗ. ಅಂದರೆ ಗುಣಾಕಾರದ ಸಹವರ್ತನೀಯ ನಿಯಮ ಭಾಗಲಬ್ಧ ಸಂಖ್ಯೆಗಳಲ್ಲೂ ಕೂಡ ಏನಾಗುತ್ತೆ? ಪಾಲನೆ ಆಗುತ್ತೆ. ಓಕೆನಾ. ಇದರಲ್ಲೂ ವ್ಯವಕಲನ ಮತ್ತು ಭಾಗಾಕಾರಗಳನ್ನು ನೀವು ಟ್ರೈ ಮಾಡಬಹುದು. ಈಸಿ ಇದೆ, ಸೇಮ್ ಮೆಥಡ್. ಇಲ್ಲಿ ಪ್ಲಸ್ ಇದ್ದಲ್ಲಿ ಮೈನಸ್ ಹಾಕೋಬೇಕು, ಇಲ್ಲಿ ಇಂಟು ಇದ್ದಾಗ ಡಿವೈಡೆಡ್ ಬೈ ಹಾಕೋಬೇಕು. ಆವರಣಗಳನ್ನು ಬಿಡಿಸಬೇಕು, ಆಮೇಲೆ ಮೂಲಕ್ರಿಯೆಗಳನ್ನು ಮಾಡಬೇಕು. ಮೊದಲು ಪ್ಲಸ್, ಆಮೇಲೆ ಮೈನಸ್, ಗುಣಾಕಾರ, ಭಾಗಾಕಾರ. ಇವೇನು ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಇವುಗಳನ್ನು ಗಣಿತದ ಮೂಲಕ್ರಿಯೆ ಅಂತ ಹೇಳ್ತೀವಿ. ಆವರಣಗಳನ್ನು ಬಿಡಿಸುವಾಗ ನಾವು ಫಸ್ಟು ಡಿವಿಷನ್ ಮಾಡ್ತೀವಿ. ಅಂದರೆ ಭಾಗಾಕಾರ, ಬಾಗು ಕೂಕ ನಿಯಮ ಇದೆಯಲ್ಲ, ಬಾ ಗು ಕು ಕ, ಭಾಗಿಸು, ಆಮೇಲೆ ಗುಣಿಸು, ಆಮೇಲೆ ಕೂಡಿಸು, ಆಮೇಲೆ ಕಳೆ. ಈ ನಿಯಮದ ಪ್ರಕಾರ ಆವರಣಗಳನ್ನು ಬಿಡಿಸ್ತಾ ನಾವು ಲೆಕ್ಕಗಳನ್ನು ಮಾಡಬೇಕು. ಓಕೆನಾ. ಇವತ್ತಿನ ಗೃಹಪಾಠ ಏನಪ್ಪ ಅಂದರೆ ಸಂಕಲನದ ಸಹವರ್ತನೀಯ ನಿಯಮವನ್ನು ಪೂರ್ಣ ಸಂಖ್ಯೆ, ಪೂರ್ಣಾಂಕ ಹಾಗೂ ಭಾಗಲಬ್ಧ ಸಂಖ್ಯೆಗಳಿಗೆ ಹೇಗೆ ನಾವು ಅಪ್ಲೈ ಮಾಡಿದ್ದೀವಿ ಅದೇ ರೀತಿ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರಗಳನ್ನು ಈ 3 ಗುಂಪುಗಳಿಗೆ ಅಪ್ಲೈ ಮಾಡಬೇಕು. ಯಾವುದ್ಯಾವುದು? ಪೂರ್ಣ ಸಂಖ್ಯೆ, ಪೂರ್ಣಾಂಕ, ಭಾಗಲಬ್ಧ ಸಂಖ್ಯೆಗಳು. ಗೊತ್ತಾಯ್ತಾ? ಏನು? ಪೂರ್ಣ ಸಂಖ್ಯೆ, ಪೂರ್ಣಾಂಕ, ಭಾಗಲಬ್ಧ ಸಂಖ್ಯೆ ಇವುಗಳಿಗೆ ಸಹವರ್ತನೀಯ ನಿಯಮವನ್ನು ಅನ್ವಯಿಸಿ. ಸಹವರ್ತನೀಯ ನಿಯಮ ಅದು ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ. ಗೊತ್ತಾಯ್ತಾ? ಧನ್ಯವಾದಗಳು.